ಬ್ರೇಕ್ಕಿಂತ ಮುಂಚೆ ಕೊಡಗು, ಚಿಕ್ಕಮಗಳೂರು ಬೇಡ, ಇಲ್ಲೇ ಬೆಂಗಳೂರಿನ KJ ಹಳ್ಳಿ ಮನೆ ಕಳ್ಕೊಂಡು ಬೀದಿಲಿ ಬಿದ್ದವರ ಕಥೆಗಳನ್ನು ಹೇಳಿದ್ವಿ ನಿಮಗೆ. ಅವ್ರನ್ನ ಹೆಂಗಿದ್ದೀರಿ ಅಂತ ಕೇಳೋರಿಲ್ಲ. ಅದೇ ರೀತಿ ಬೆಳಗಾವಿ ಮಳೆ ಹಾನಿ, ಇದು 381 ಮನೆಗಳು ಅತಿವೃಷ್ಟಿಯಿಂದ ಹಾಳಾದವು. 1,20,000 ರೂಪಾಯಿ NDRF ಇಂದ ಇವರಿಗೆ ಪರಿಹಾರ ಬಂತು ಅನ್ನೋದು ಬಿಟ್ಟರೆ ಇವ್ರದ್ದು ಅಷ್ಟೇ ಕತೆ. ಮನೆ ಪೂರ್ತಿಯಾಗಿ ನೋಡಿ, ಇಲ್ಲಿ ಮನುಷ್ಯರು ಇರೋಕ್ಕಾಗತ್ತಾ? ಅಲ್ಲಿ ಕೆಲವು ಒಬ್ಬಂಟಿ ವೃದ್ಧೆಯರು ದೇವಸ್ಥಾನಗಳಲ್ಲಿ ರಾತ್ರಿ ಮಲ್ಕೋತಾರೆ. ದೇವಸ್ಥಾನಗಳಲ್ಲಿ ಮಲ್ಕೊಂಡು ರಾತ್ರಿ ಕಳೀತಾರೆ. ಅವರು ರೇಣುಕಾ ಮಳ್ಳಿ ಅಂತ ದೇವಸ್ಥಾನದಲ್ಲಿ ಮಲ್ಕೋತಾರೆ. ಯಾವಾಗ ಬಿದ್ದಿತ್ತು? ಬಿದ್ದಿಗಿರಿ 2 ವರ್ಷ ಆಯ್ತು ಸರ್. ಬಿಡ ನಾವು ಒಂದಕ್ಕೆ ಅಂತ ಬಂದು ಅದ್ರ ಬಗ್ಗೆ ಏನೂ ಬಂದಿಲ್ಲ, ರೊಕ್ಕ ಬಂದಿಲ್ರಿ ಸರ್. ಇರಾಗ ನಾ ಮಡ್ದಾಗ್ದೇನ್ರಿ. ಮಡ್ದಾಗ ಒಂದು ಜೋಪಡಿ ಕಟ್ಕೊಂಡ ಸಣ್ಣ ಸಣ್ಣ ಮಕ್ಳು ಅದಾವು, ಮಕ್ಳ ಕರ್ಕೊಂಡ ಥಂಡ್ಯಾಗ ಅಲ್ಲೇ ಸಾಯತ್ತೇನ್ರಿ. ಬಾಡಿ ಕೊಡಕ್ಕೆ ಆಗ್ಬೇಕ್ರಿ ನಮಗೆ. ನಾವು ದುಡ್ಡಾರಿ 200 ರೂಪಾಯಿ ಮದ್ವೆ ಕಲ್ಸದ ಎಲ್ಲಿ ಪೂರೈತೈತ್ರಿ ನಮಗೆ? ಮನ್ಯಾನ ನೋಡ್ಕೋಬೇಕು, ಹೊರಗೆ ನೋಡ್ಕೋ ಅವಂಗಿಲ್ರಿ ನಮ್ಗೆ ನೋಡಾಕ. ಅದಕ್ಕೆ ಇದಕ್ಕೆ ಯಾರು ದಾದ ಮಾಡೋರಿ. ಅದಕ್ಕೆ ಮನೆ ಬೇಕ್ರಿ ಸರ್, ಮನೆ ಬೇಕಂತ ಹಿಡ್ದು ಸರ್ ನಾವು ಥಂಡ್ಯಾಗ ಬಿದ್ದೋರಪ್ಪ. ಅಲ್ಲಿ ಅಲ್ಲಿ ನೋಡ್ಬೇಕಾರೆ ನೀವು ನಾವು ಹೆಂಗೆ ಮಕ್ಕೋತೇವು, ಹೆಂಗಿಲ್ಲ, ಏನು ಕಟ್ಟೇವು, ಏನಿಲ್ಲಪ್ಪ. ಅಲ್ಲಿ ಬರೀ ನಿಮ್ಗೆ ಏನೇನು ಕೊಡ್ತೇನೆ? ಬರೀ 1,20,000 ಅಷ್ಟೇ ಕೊಡ್ತೇನೆ ಅಂದಿರ. ಮನೇನು ಕೊಡ್ತೇನೆ ಅಂದಿರಲ್ಲ, ಕೊಟ್ರೆ ಇಲ್ಲಪ್ಪ, ಮನೆ ಏನೂ ಕೊಟ್ಟಿಲ್ಲ. ಅದು 1 ಲಕ್ಷ ಕೊಟ್ಟಾರ ಒಂದು ಕಂತ. ಅದು ಕೆಡವಾಕನ ಒಂದು ಕಂತ ಮ್ಯಾಗ ಹೆಚ್ಚು ಬೇಡ ಹಾಕತ್ರು. ಮತ್ತು ಅದು ಮುಂದೆ ನಮ್ಗೆ ರೊಕ್ಕ ಕೊಡಕ್ಕೆ ಆಗ್ಬೇಕಲ್ಲ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವುದು ಭಾಷಣಕ್ಕೆ ಸೀಮಿತ ಆಗಬಾರ್ದು, ಅಷ್ಟೇ ನಾನು ಹೇಳೋದು. ಈಗ ಈರವ್ವ ಮಳ್ಳಿ, ರೇಣುಕಾ ಮಳ್ಳಿ ಅನ್ನುವ ಸಹೋದರರಿದ್ದಾರಲ್ಲ, ಇವರಿಗೆ ಸ್ವಂತ ಮನೆ ಸಿಗುವ ಪಾಸಿಬಿಲಿಟಿ ಸದ್ಯದ ಪರಿಸ್ಥಿತಿಲಿ ಯಾವಾಗಿತ್ತು ಅಂದರೆ, ಅವ್ರು ಗೌರ್ಮೆಂಟ್ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಮನೆ ಶೆಡ್ ಕಟ್ಟಿಸ್ಕೊಂಡಿದ್ದಾಗ ಅವರಿಗೆ ಸ್ವಂತ ಮನೆ ಸಿಗುವ ಪಾಸಿಬಿಲಿಟಿ ಜಾಸ್ತಿ ಇತ್ತು. ಉತ್ತಮ ನಡತೆಯನ್ನು ರಿವಾರ್ಡ್ ಮಾಡಬೇಕಲ್ವಾ? ಉತ್ತಮ ನಡತೆಯನ್ನು ರಿವಾರ್ಡ್ ಮಾಡಬೇಕು, ಕೆಟ್ಟ ನಡತೆಯನ್ನು ಪನಿಷ್ ಮಾಡಬೇಕು. ಬಟ್ ಏನಾಗ್ತಾ ಇದೆ ಇಲ್ಲಿ? ಆಗ್ತಾ ಇರೋದೇನಿಲ್ಲಿ? ಯಾಕೆ ಆಗ್ತಾ ಇದೆ? 2 ರೀಸನ್ ರೀ. ಒಂದು, 180 ಕುಟುಂಬಗಳ ಪೈಕಿ 150 ಕುಟುಂಬಗಳ ಮುಸ್ಲಿಮರು ಆಗಿದ್ವು. ಇನ್ನೊಂದು, ಕೇರಳದಲ್ಲಿ ಎಲೆಕ್ಷನ್ ಬಂದಿತ್ತು, ಅಷ್ಟೇ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಕೊಟ್ಟರು ಕೋಗಿಲು ಗ್ರಾಮದ ಒತ್ತುವರಿ ತೆರವು ನಡೆದಂಥ ಜಾಗಕ್ಕೆ. ನೆನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಹೋಗಿದ್ರು, ಶ್ಯಾಮ್ ಭಟ್ರು ಹೋಗಿದ್ರು ನೆನ್ನೆ. ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದವರು. ಹೋಗಬಾರ್ದು ಅಂತ ಹೇಳ್ತಿಲ್ಲ, ನೆನಪಿಟ್ಕೊಳ್ಳಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮಹಿಳಾ ಆಯೋಗದ ಅಧ್ಯಕ್ಷರಲ್ಲಿ ಯಾಕೆ ಹೋದ್ರಿ ಕೇಳ್ತಿಲ್ಲ ನಾನು. ಅಲ್ಲಿಂದ 8 ಕಿಲೋಮೀಟರ್ ಆಗ್ಬೋದ್ರಿ ಅಷ್ಟೇ KJ ಹಳ್ಳಿಲಿ. ಅಲ್ಲೂ ಮನೆಗಳು ಡೆಮಾಲಿಷ್ ಮಾಡಿದ್ದಾರೆ ಸ್ವಾಮಿ. ಇವ್ರ ಹತ್ರ ಖಾತೆ, ಕಂದಾಯ, ಟ್ಯಾಕ್ಸು ಏನೂ ಇರಲಿಲ್ಲ. ಅವ್ರ ಹತ್ರ ಎಲ್ಲ ಇದ್ವು. ಅಂಥವ್ರ ಮನೆಗಳನ್ನು ಅಲ್ಲಿ ಡೆಮಾಲಿಷ್ ಮಾಡಿದ್ದಾರೆ. ಬೀದಿಲಿ ಕೂತ್ಕೊಂಡಿದ್ದಾರೆ ಅವರು, ಪೆಂಡಲ್ ಹಾಕ್ಕೊಂಡು ಪ್ರತಿಭಟನೆ ಮಾಡ್ತಾ. ವಾಪಸ್ ಬರ್ತಾ ಒಂದು ರೌಂಡ್ ಅಲ್ಲೊಂದು ರೌಂಡ್ ಹೋಗಿ ಬರಬೇಕಾಗಿತ್ತು ಅಂತ ನಾನು ಹೇಳ್ತಾ ಇರೋದು. ವಿಪಕ್ಷ ನಾಯಕ R. ಅಶೋಕ್ ಅವರು ಹೇಳ್ತಾ ಇರೋದು, ಈ ವರ್ಷದಲ್ಲಿ 2025 ನಾಳೆಗೆ ಮುಗೀತು, 150 ಎಕರೆ ಅಕ್ರಮ ಒತ್ತುವರಿಯನ್ನು ತೆರವು ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದವರು, ಶೆಡ್ ಕಟ್ಕೊಂಡಿದ್ದವ್ರನ್ನ 150 ಎಕರೆ. 5 ಎಕರೆಯಲ್ಲಿ ಕಟ್ಕೊಂಡಿದ್ದವ್ರ ಮೇಲೆ ಯಾಕೆ ವಿಶೇಷ ಪ್ರೀತಿ ಅನ್ನೋದಷ್ಟೇ ಪ್ರಶ್ನೆ. ಇವ್ರ ಮೇಲೆ ಯಾಕೆ ಪ್ರೀತಿ ಅಲ್ಲ, ಇನ್ನು 145 ಎಕರೆಯಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿದ್ದವರು ಮನೆಗಳನ್ನು ಕಳ್ಕೊಂಡಿದ್ದಾರಲ್ಲ, ಅವರ ಮೇಲೆ ಇಲ್ಲದ ಪ್ರೀತಿ ಇವರ ಮೇಲೆ ಯಾಕೆ? ನಾನು ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ಉತ್ತರ ಗೊತ್ತಿಲ್ಲದೆ ಕೇಳ್ತಿದ್ದೀನಿ ಅನ್ಕೋಬೇಡಿ. ನಾಗಲಕ್ಷ್ಮಿ ಚೌಧರಿ ಅವರು ಮಾತಾಡಿದ್ದಾರೆ. ಸರ್ಕಾರ ಆಲ್ರೆಡಿ ಅವರಿಗೆ ಭರವಸೆಯನ್ನ ಕೊಟ್ಟಿದೆ. ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ, ಮತ್ತೆ ನಮ್ಮ ವಸತಿ ಸಚಿವರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಗಂಜಿ ಕೇಂದ್ರಗಳನ್ನು ಸಹ ಒಂದು 2-3 ಕಡೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ, ಮತ್ತೆ NGOs ಸಹ ಇನ್ವಾಲ್ವ್ ಆಗಿದೆ, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ. 45 ದಿವಸದ ಒಂದು ಮಗು ಬಾಣಂತಿ, ಮತ್ತೆ 5 ತಿಂಗಳು ಒಂದು ಗರ್ಭಿಣಿ ಇದ್ದಾರೆ ಅಂತ ಹೇಳಿದ್ರು. ಸೊ ಅವರೆಲ್ಲರಿಗೂ ಸಹ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ
ಅಧಿಕಾರಿ ಸ್ಪಂದಿಸ್ತಾ ಇದ್ದಾರೆ. ಆಲ್ರೆಡಿ ಸರ್ಕಾರಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ. ಮತ್ತೆ ಇಲ್ಲಿ ಕಂಡಂಥದ್ದನ್ನು ಮತ್ತೆ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಖಂಡಿತವಾಗೂ ನಾನು ಪ್ರಯತ್ನ ಮಾಡ್ತೇನೆ. ಮಧ್ಯಾಹ್ನ ನನಗೆ ಬಂದಂಥ ಪ್ರಶ್ನೆ, ಯಾರು ಇದನ್ನು ಪ್ರಶ್ನೆ ಮಾಡ್ಕೊಂಡು PIL ಹೋದರೆ, ಹೈಕೋರ್ಟಿಗೆ PIL ಹೋದರು ಅಂತ ಇಟ್ಕೊಳ್ರಪ್ಪ. ಈ ಮುಂಚೆ 145 ಎಕರೆ ಬೇರೆ ಬೇರೆ ಜಾಗಗಳಲ್ಲಿ ಮನೆ ಕಳ್ಕೊಂಡವ್ರ ಪೈಕಿ ಯಾರೊಬ್ಬರು ಒಂದು ಅರ್ಜಿ ಹಾಕಿದ್ರು. ನಾವು ಹೆಂಗಿದ್ದೀವಿ ಅಂತ ತಿರುಗಿ ಕೂಡ ನೋಡಲಿಲ್ಲ, ಅವ್ರಿಗೆ ನೋಡಿ ಮನೆ ಕೊಡಕ್ಕೆ ಹೊರಟಿದ್ದಾರೆ ಅಂತ ಹೈಕೋರ್ಟ್ಗೆ ಹೋದರೆ ಏನು ಉತ್ತರ ಕೊಡೋಕ್ಕಾಗತ್ತಲ್ಲಿ? ಏನು ಉತ್ತರ ಕೊಡೋಕ್ಕಾಗತ್ತೆ? ಯಾವ ನಿಯಮದ ಅಡಿಯಲ್ಲಿ ಇವ್ರಿಗೆ ಬೈಯಪ್ಪನಹಳ್ಳಿಲಿ ಫ್ಲ್ಯಾಟ್ ಕೊಟ್ಟಿರಿ ಅಂತ ಕೇಳಿದ್ರೆ ಉತ್ತರ ಇರುತ್ತಾ ಅದಕ್ಕೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.